ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೇವಲ ಸಂವಿಧಾನ ಶಿಲ್ಪಿಯಾಗಿ ಮಾತ್ರ ಕಾಣದೆ ಅವರ ಬಹುಮುಖ ಸಾಧನೆಗಳನ್ನು ಅರಿತು ಗೌರವಿಸುವ ಅಗತ್ಯವಿದೆ ಎಂದು ಅಂಕೋಲಾದ ತಾಲೂಕ್ ಪಂಚಾಯಿತಿ ಪ್ರಭಾರಿ ಯು ರಾಮು ಗುನ್ಗಿ ಅಭಿಪ್ರಾಯಿಸಿದರು. ಅಂಕೋಲಾ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಮು ಗುನ್ಗಿ ಅವರು ಡಾಕ್ಟರ್ ಜಗಜೀವನರಾಮ್ ಅವರ ದೇಶ ಸೇವೆ, ಹಸಿರು ಕ್ರಾಂತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಕೊಡುಗೆಗಳನ್ನು ಸ್ಮರಿಸಿದರು. ಅದೇ ಸಂವಿಧಾನವನ್ನು ನಾವು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲೂ ಕೂಡ ಆ ಸಂವಿಧಾನದ ಮೇಲೆ ನಮ್ಮ ದೇಶ ನಡೆಯುತ್ತೆ. ಸೊ ನಮ್ಮ ಸಂವಿಧಾನ ಹೆಂಗಿದೆ ಅಂದ್ರೆ ಬೇರೆ ದೇಶಗಳು ನಮ್ಮ ಸಂವಿಧಾನವನ್ನು ಕಾಪಿ ಮಾಡಿ ಸೊ ಈ ತರ ಒಂದು ಮಾಡೆಲ್ ಆಗಿ ಇರಬೇಕಂತ ಒಂದು ಶ್ರೇಷ್ಠವಾದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ದಾರೆ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದಲೂ ಚಿಕ್ಕವನಾಗಿದ್ದನ್ನು ಅವರು ಒಂದು ತಾರತಮ್ಯಕ್ಕೆ ಅಥವಾ ಅಸಮಾನತೆಗೆ ಒಳಗೊಂಡವರು. ಸೊ ಅದಕ್ಕಾಗಿ ಅವರು ಜಾತಿ ಭೇದ, ಲಿಂಗ ಭೇದ ಮತ್ತು ಸಮಾನತೆಗಾಗಿ ಹೋರಾಟ ನಡೆಸಿದವರು. ಅದೇ ರೀತಿ ಶಿಕ್ಷಣಕ್ಕಾಗ್ಲಿ ಮತ್ತು ಸಮಾನತೆಗಾಗ್ಲಿ, ಆಮೇಲೆ ಭಾರತಕ್ಕೆ ಒಂದು ಒಳ್ಳೆಯ ಕಾನೂನು ವ್ಯವಸ್ಥೆ ಆಗಲಿ, ಸೊ ಇವುಗಳನ್ನೆಲ್ಲ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಅವರ ಈ ಒಂದು ಶ್ರಮಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಸೊ ಅವರಿಗೆ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸುವುದು ನಮ್ದೆಲ್ಲ ಜವಾಬ್ದಾರಿ ಆಗಿರ್ತದೆ. ಸೊ ಅದೇ ರೀತಿ ಬಾಬು ಜಗಜೀವನ್ ರಾಮ್ಜಿ ಅವ್ರದ್ದು ಸುಮಾರು 4 ದಶಕಗಳ ಕಾಲ ಸಂಸದರಾಗಿ ಗಟ್ಟಿ ಧ್ವನಿಯಾಗಿ, ಆಮೇಲೆ ಶೋಷಿತರ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿದವರು. ಸಂಸದರಲ್ಲಿ ಕಾರ್ಮಿಕ, ರೈಲ್ವೆ ಮತ್ತು ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಒಂದು ನಮ್ಮ ದೇಶದಲ್ಲಿ ಏನು ನಮ್ಮ ಪ್ರೊಡಕ್ಷನ್ ಇದೆ ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಒಂದು ಹಸಿರು ಕ್ರಾಂತಿಗಾಗಿ ಹೋರಾಟ ಮಾಡಿದವರು. ಈ ರೀತಿ ಹೋರಾಟ ಮಾಡಿಕೊಂಡು ಒಂದು ಇತಿಹಾಸನೇ ನಿರ್ಮಿಸಿದ್ದಾರೆ. ಸೊ ಇಬ್ರು ಮಹಾನ್ ನಾಯಕರುಗಳಿಗೆ ನಾವು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ಇನ್ನೊಬ್ರು ಕೆಎಲ್ಇ ಸಂಸ್ಥೆಯ ಚಂದ್ರಕಾಂತ ನಡಕಿನ ಮನಿ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪ ತಹಶೀಲ್ದಾರ್ ಗಿರೀಶ್ ಜಾಂಬಾವಳಿಕರ್ ಮಾತನಾಡಿ, ಅಂಬೇಡ್ಕರ್ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದು ಅವರ ಸಂವಿಧಾನ ಚಿಂತನೆಗಳು ಸದಾ ಮಾರ್ಗದರ್ಶಕವಾಗಿವೆ ಎಂದರು. ಬಾಬು ಜಗಜೀವನರಾಮ್ ಅವರು ಸಂಸದರಾಗಿ ಹಾಗೂ ದೇಶ ಸೇವೆಯಲ್ಲಿ ನೀಡಿದ ಕೊಡುಗೆಗಳು ಸದಾ ಕಾಲ ಸ್ಮರಣೀಯ ಎಂದು ಅಭಿಪ್ರಾಯಪಟ್ಟರು. ದಲಿತ ನಾಯಕ ಮತ್ತು ರಾಜಕಾರಣಿ, ಬಿಹಾರದ ಬೀಜಪುರದಲ್ಲಿ ಜನಿಸಿದ ಇವರು ದೀರ್ಘಕಾಲ ಸಂಸತ್ ಸದಸ್ಯರಾಗಿದ್ದರು. ಭಾರತದ ಉಪ ಪ್ರಧಾನಿ, ಕಾರ್ಮಿಕ ಮತ್ತು ರಕ್ಷಣಾ ಸಚಿವರಾಗಿ ಹಸಿರು ಕ್ರಾಂತಿ ಮತ್ತು 1971ರ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಶೈಕ್ಷಣಿಕ ಸಾಧನೆ ಮೆರೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಾದ ಜಾಹ್ನವಿ ನಾನಾಮೊರೆ, ಧನ್ಯಸ್ವಾಮಿ, ನಂದಿತಾ ಲಮಾಣಿ ಹಾಗೂ ವಿಶ್ವನಾಥ ಗಾವಡಿ ವಡ್ಡರ್ ಅವರನ್ನು ವಿಶೇಷ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ವಿನಾಯಕ ನಾಯಕ್ ಸ್ವಾಗತಿಸಿದರು. ಪೂರ್ಣಿಮಾ ನಿರೂಪಿಸಿದರು. ಪ್ರತಿಮಾ ಎ ಸಂವಿಧಾನ ಪೀಠಿಕೆ ವಾಚಿಸಿದರು. ವೀಣಾ ನಾಯಕ್ ವಂದಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮೀ ಪಾಟೀಲ ಸೇರಿದಂತೆ ಪುರಸಭೆ, ಅರಣ್ಯ, ಪಶುಸಂಗೋಪನೆ, ಕೃಷಿ, ಕಂದಾಯ ಮತ್ತು ತಾಲೂಕು ಪಂಚಾಯತ್ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ಸಂವಿಧಾನ ಪ್ರಸ್ತಾವನೆ ಫಲಕವನ್ನು ಅನಾವರಣಗೊಳಿಸಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ನಾಗರಿಕರು ಹಾಗೂ ದಲಿತ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಡಗೀತೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ಭೀಮಗೀತೆ ಹಾಗೂ ರಾಷ್ಟ್ರಗೀತೆಯೊಂದಿಗೆ ಸಮಾಪ್ತಿಯಾಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.